ಪ್ರಿಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ. ಈ ಹೊಸ ಪಠ್ಯಕ್ರಮದಲ್ಲಿ ಬರುವಂತಹ 3ನೇ ಅಧ್ಯಾಯ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಈ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಏನೈತಿ ನೋಡ್ರಿ. ಮೊದಲನೇ ಪ್ರಶ್ನೆ, ಸಮದ್ವಿಬಾಹು ತ್ರಿಭುಜ ಒಂದರ ಪಾದವು 4/3 ಸೆಂಟಿಮೀಟರ್ ಐತಿ. 4/3 ಸೆಂಟಿಮೀಟರ್ ಐತಿ. ತ್ರಿಭುಜದ ಸುತ್ತಳತೆ ಎಷ್ಟೈತಪ್ಪ? 4.215 ಐತಿ. 4.215 ಸೆಂಟಿಮೀಟರ್ ಸುತ್ತಳತೆ. ಇದು ಪಾದ ಎಷ್ಟು? 4/3. ಹಾಗಾದ್ರೆ ಉಳಿದ ಬಹುಭುಜಗಳಲ್ಲಿ ಯಾವ್ದಾದ್ರು ಒಂದು ಉದ್ದ ಕಂಡುಹಿಡಿಬೇಕು ನಾವು. ಹಾಗಾದ್ರೆ ಇದು ಯಾವ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ. ಹಾಗಾದ್ರೆ ಇಲ್ಲಿ ಬಾಹುಗಳು ಏನಾಗಿರ್ತಾವ? ಸಮ ಆಗಿರ್ತಾವು. ಇಲ್ಲಿ ನೋಡ್ರಿ, ತ್ರಿಭುಜದ ಸುತ್ತಳತೆ 4.215 ಸೆಂಟಿಮೀಟರ್. ಹಾಗಾದ್ರೆ 5 15 60 2 62 ಸೆಂಟಿಮೀಟರ್ ಏನತ್ತಿದ್ದು ತ್ರಿಭುಜದ ಸುತ್ತಳತೆ ಆತು. ತ್ರಿಭುಜದ ಪಾದ 4/3 ಸೆಂಟಿಮೀಟರ್. ಹಾಗಾದ್ರೆ ತ್ರಿಭುಜದ ಉದ್ದ ಏನು? ಎಕ್ಸ್. ಹೌದಾ? ಯಾಕ ತ್ರಿಭುಜ ಸುತ್ತಳತೆ ಏನಿಲ್ಲ ನಮ್ಗ ಗೊತ್ತಿಲ್ಲ. ತ್ರಿಭುಜ ಸುತ್ತಳತೆನ ಹೆಂಗ್ ತಗೊಂತೀರಿ? 2x. ಇದು ಒಂದು ಸಮದ್ವಿಬಾಹು ತ್ರಿಭುಜ. ಹಾಗಾಗಿ ತ್ರಿಭುಜ ಸುತ್ತಳತೆ ಸೂತ್ರವನ್ನ ನಾವ್ ಏನ್ ತಗೋಬೇಕು? 2x ಪ್ಲಸ್ ಪಾದ. ಹಾಗಾದ್ರೆ ಇಲ್ಲಿ ನೋಡ್ರಿ, ತ್ರಿಭುಜದ ಸುತ್ತಳತೆ ಏನೈತಿ? 62.15 ಐತಿ. ಹೌದಾ? ತ್ರಿಭುಜದ ಸುತ್ತಳತೆ 62.15. 2x ಪ್ಲಸ್ ಪಾದ ಏನೈತಪ್ಪ? 4/3 ಐತಿ. ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ, ಏನ್ ಮಾಡ್ತೀರಿ? 62.15 ಇಸ್ ಈಕ್ವಲ್ ಟು ಇದನ್ನ ಗುಣಿಸ್ಕೋಬೇಕು. 3 6x ಪ್ಲಸ್ 4 ಡಿವೈಡೆಡ್ ಬೈ 3. ಇಲ್ಲಿ ಹೆಂಗ್ ಮಾಡಿದೆ ಅಂದ್ರ LCM 3 ಬರ್ತೈತಿ. ಭಿನ್ನ ರಾಶಿಗಳ ಸಂಕಲನವನ್ನ ಮಾಡ್ಬೇಕು. LCM 3 ಬರ್ತೈತಿ. ಈ 3ರಿಂದ 2x ಗೆ ಏನ್ ಮಾಡ್ಬೇಕು? ಗುಣಿಸ್ಬೇಕು. 3 ತಗೊಂಡ್ಬಿಡ್ತೇವೆ ಇಲ್ಲಿ. ಹಾಗಾಗಿ 4 ಹಚ್ಕೋಬೇಕು. ಇವಾಗ ಏನ್ ಮಾಡ್ಬೇಕು? ಓರೆ ಗುಣಾಕಾರ ಮಾಡ್ಬೇಕು. ಯಾವ ರೀತಿ ಮಾಡ್ತೀರಿ? 62 ಇಂಟು 3 ಇಸ್ ಈಕ್ವಲ್ ಟು 15 ಇಂಟು 6x ಪ್ಲಸ್ 4. ಹೌದಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ 62 ಇಂಟು 3 ಇಂಟು 15 ಇಂಟು 6x ಪ್ಲಸ್ 4. 62 62 3 186. 62 3 186. 15 6 90 90x ಪ್ಲಸ್ 15 60. ಇವಾಗ ಏನಾಗುತ್ತ? 186 ಇಲ್ಲೇ ಬರಿತೀವಿ. ಹೌದಾ? ಈಗ ಇದು 60x ಈ ಕಡೆ ಬಂದ್ರೆ -60 ಇಸ್ ಈಕ್ವಲ್ ಟು 90x. ಈಗ 186ರಾಗ 60 ನಾವೇನ್ ಮಾಡ್ಬೇಕು? ಕಳಿಬೇಕು. ಎಷ್ಟು ಬರ್ತದೆ? 186ರಾಗ 60 ಕಳೀರಿ. 126. 126 ಇಸ್ ಈಕ್ವಲ್ ಟು 90x. 90ಗೆ x ಏನ್ ಮಾಡಿತ್ಪ? ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತಾ? ಭಾಗಿಸುತ್ತ. ಹಾಗಾಗಿ 126 ಡಿವೈಡೆಡ್ ಬೈ 90 ಇಸ್ ಈಕ್ವಲ್ ಟು x. ಇವಾಗ ಏನ್ ಮಾಡ್ರಿ? ಎರಡನ್ನ ಕಡ್ತಾ ಹೊಡ್ಕೊಳ್ರಿ. ಏನಾಗುತ್ತ? 7 5 ಬರ್ತ. 7 5 ಇಸ್ ಈಕ್ವಲ್ ಟು x. x ಏನಿದು? ಒಂದು ಉದ್ದ ಸಿಕ್ತು. ತ್ರಿಭುಜದ ಉದ್ದ ಸಿಕ್ತು. ಇನ್ನೊಂದು ಉದ್ದ. ಹಾಗಾದ್ರೆ ಏನ್ ಮಾಡ್ಬೋದು ನಾವಿಲ್ಲಿ? ತ್ರಿಭುಜದ ಉದ್ದ ಈಕ್ವಲ್ ಟು 7 5 ಸೆಂಟಿಮೀಟರ್ ಅಂತ ತಗೋಬಹುದು. ಹೌದಾ? ಸೆಮಿ ಮೀನ್ಸ್ ಸೆಂಟಿಮೀಟರ್. ಇದನ್ನ ಇನ್ನೊಂದ್ ರೀತಿ ಬರ್ಬೋದು. ಯಾವ ರೀತಿ? 5 1 5 5ಕ್ಕೆ 2 ಕೂಡ್ಸಿದ್ರೆ 7. 1.251 ಸೆಂಟಿಮೀಟರ್ ಕೂಡ ಇದನ್ನ ಏನ್ ಮಾಡ್ಬೋದು? ಆನ್ಸರ್ ಅನ್ನ ಬರಿಬಹುದು. ಇದನ್ನು ಬರಿಬಹುದು. ಆರ್ ಅಂದ್ರೆ ಅಥವಾ ತ್ರಿಭುಜದ ಉದ್ದ ಏನು? 7 5 ಸೆಂಟಿಮೀಟರ್. ತಿಳಿತಾ? ನೆಕ್ಸ್ಟ್, ಏರಿಕೆ ಕ್ರಮ ಒಂದರಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನೈತಿ? ಏರಿಕೆ ಕ್ರಮದಲ್ಲಿರುವ 3 ಕ್ರಮಾನುಗತ ಪೂರ್ಣಾಂಕಗಳನ್ನ ಕ್ರಮವಾಗಿ 2 3 ಮತ್ತು 4ರಿಂದ ಗುಣಿಸೈತಿ. ಸಂಖ್ಯೆಗಳು ಹೆಂಗದಾವು? ಏರಿಕೆ ಕ್ರಮದಲ್ಲಿ ಅದಾವು. ಅವು ಯಾವ ರೀತಿ? ಕ್ರಮಾನುಗತ ಪೂರ್ಣಾಂಕಗಳನ್ನ ಕ್ರಮವಾಗಿ 2 3 ಮತ್ತು 4ರಿಂದ ಗುಣಿಸಿದಾಗ ಬರುವ ಸಂಖ್ಯೆಗಳ ಮೊತ್ತ ಎಷ್ಟಾಗತ್ತಪ್ಪ? 74 ಆಗುತ್ತ. ಮೊತ್ತ ಎಷ್ಟೈತಿ? 74 ಐತಿ. ಹಾಗಾದ್ರೆ ಆ ಪೂರ್ಣಾಂಕಗಳು ಯಾವ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಕಂಡಿಡ್ಬೇಕು. ಪೂರ್ಣಾಂಕ ಅಂದ್ರೇನ? ಒಂದು ದೊಡ್ಡದಿರ್ತೈತಿ, ಒಂದು ಸಣ್ಣದಿರ್ತೈತಿ, ಒಂದು ನಡುವೆ ಇರ್ತೈತಿ. ಹೌದಾ? ಹಾಗಾದ್ರೆ ನಾವ್ ಯಾವ ರೀತಿ ತಗೊಂತೀವಿ? ಒಂದು x. ಹೌದಾ? ಒಂದು x ಪ್ಲಸ್ 1. ಆದ್ರೆ ಇಲ್ಲಿ ನೋಡ್ರಿ, x ಪ್ಲಸ್ 1 x, ಇನ್ನೊಂದು x ಪ್ಲಸ್ 2. ಹೌದಾ ಇಲ್ಲ? ಹಾಗಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಯಾವ ರೀತಿ ಮಾಡ್ತೀರಿ? 2x 3 ಇಂಟು x ಪ್ಲಸ್ 1 ಇಂಟು 4 ಇಂಟು x ಪ್ಲಸ್ 2. ಹೌದಾ? 2 3 4ರಿಂದ ಏನ್ ಮಾಡೈತಿ? ಗುಣಿಸೈತಿ. ಈಗ x ಈಗ ನಾ ಏನ್ ಮಾಡಿದೆ? 2ರಲ್ಲೇ ಗುಣಿಸಿದೆ. ಮತ್ x ಪ್ಲಸ್ 1ಕ್ಕೆ ಏನ್ ಮಾಡಿದೆ? 3ರಲ್ಲೇ ಗುಣಿಸಿದೆ. 4ಕ್ಕೆ x ಪ್ಲಸ್ 2 ಬರ್ದೆ. ಯಾಕೆ? ಇವ್ ಯಾವ ರೀತಿ? ಏರಿಕೆ ಕ್ರಮದಾಗ ಏರ್ಕೊಂತ ಹೋಗ್ಯಾವು. ಇದಕ್ಕಿನ್ನ ಇದು ದೊಡ್ಡದು, ಇದ್ರಕಿನ್ನ ಇದು ದೊಡ್ಡದು. ಏರಿಕೆ ಕ್ರಮ ಈ ರೀತಿಯಾಗಿ ಏರ್ಕೊಂತ ಹೋಗ್ಬೇಕು ಸಂಖ್ಯೆಗಳು. ಇವಾಗ ಏನಾಗುತ್ತೆ ನೋಡ್ರಿ? 2x. ಹೌದಾ? 3 ಇಂಟು x 3x
ಪ್ಲಸ್ 3 ಒಂದ್ಲೆ 3 4 ಇಂಟು ಎಕ್ಸ್ 4x ಪ್ಲಸ್ 4 ಹೇಳೆ 8 ಇದ್ರದ್ದು ಏನ್ ಹೇಳ ನೀವ ಮೊತ್ತ ಕ್ರಮಾಗತ ಪೂರ್ಣಾಂಕಗಳ ಮೊತ್ತ ಯಾವ ರೀತಿ ಕಂಡು ಹಿಡಿತೀರಿ 2x ಪ್ಲಸ್ 3x ಪ್ಲಸ್ 3 ಪ್ಲಸ್ 4x ಪ್ಲಸ್ 8 ಮೊತ್ತ ಎಷ್ಟೈತಪ್ಪ 74 ಹೌದಾ 3x ಪ್ಲಸ್ 2x 5x ಪ್ಲಸ್ 4x 9x ಅಂದ್ರ 9x ಇಂಟು 3 11 ಇಸ್ ಈಕ್ವಲ್ ಟು 74 ಹೌದಾ ಈ 9x ಅನ್ನ ಹಂಗ ಬರ್ಕೋರಿ 74 ಪ್ಲಸ್ 11 ಈ ಕಡೆ ಬಂದ್ರ ಮೈನಸ್ 11 9x ಇಸ್ ಈಕ್ವಲ್ ಟು 74 ರಾಗ 11 ಹೋದ್ರೆ ಎಷ್ಟಪ್ಪ 63 ಹಾಗಾದ್ರೆ x ಈಕ್ವಲ್ ಟು ಏನಾಗುತ್ತ 9 63 ಇಲ್ಲಿ ಏನ್ ಮಾಡೈತಿ ಗುಣಿಸೈತಿ ಈ ಕಡೆ ಬಂದ್ರ ಭಾಗಿಸಿ ಬಿಡುತ್ತ ಇವಾಗ ಏನ್ ಸಿಕ್ತ ನಮ್ಗ x ಸಿಕ್ತು ಹೌದಾ ಏನ್ ಬರೀತೀರಿ ನೀವು 3 ಪೂರ್ಣಾಂಕಗಳನ್ನ ಬರಿಬೇಕು 2x 3x ಪ್ಲಸ್ 3 4x ಪ್ಲಸ್ 80 ಇವು ಏನ ಗುಣಿಸ್ದಾಗ ಆದ್ರ ಪೂರ್ಣಾಂಕಗಳು ಇದ್ದಾಗ 7 8 9 ತಿಳಿತಾ ಇದು ಗುಣಿಸ್ದಾಗ 2x 3x ಪ್ಲಸ್ 1 4x ಪ್ಲಸ್ 2 ಆದ್ರ ಹಂಗ ಇದ್ದಾಗ 7 8 9 ಏರಿಕೆ ಕ್ರಮದಾಗ ಅದಾವ 8ರಕ್ಕಿಂತ ಸಣ್ಣದ 7 9ರಕ್ಕಿಂತ ಸಣ್ಣದ 8 ಏರ್ಕೊಂತೋಗ್ಯಾವನೇ ಇಲ್ಲ ಇವು ಪೂರ್ಣಾಂಕಗಳು ತಿಳಿತಾ ನೆಕ್ಸ್ಟ್ ತರಗತಿಯೊಂದರಲ್ಲಿ ಬಾಲಕರು ಮತ್ತು ಬಾಲಕಿಯರ ಸಂಖ್ಯೆಗಳು 7:5 ಆ ಕ್ಲಾಸ್ನಾಗ ಯಾರದಾರ ಬಾಲಕರು ಅದಾರ ಬಾಲಕಿಯರು ಅದಾರ ಅವ್ರ ಅನುಪಾತ ಎಷ್ಟೈತಪ್ಪ 7:5 ಐತಿ ಬಾಲಕಿಯರ ಸಂಖ್ಯೆಗಿಂತ ಬಾಲಕರ ಸಂಖ್ಯೆ 8 ಐತಿ 8 ಜಾಸ್ತಿ ಐತಿ ಬಾಲಕಿಯರ ಸಂಖ್ಯೆಗಿಂತ ಬಾಲಕರು ಎಷ್ಟು ಮಂದಿ ಹೆಚ್ಚಿಗೆ ಅದಾರ 8 ಮಂದಿ ಹುಡುಗರು ಏನದಾರ ಹೆಚ್ಚಿಗೆ ಅದಾರ ಅದು ಎಷ್ಟು ಜನ 8 ಜನ ಹಾಗಾದ್ರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕಿಲ್ಲ ಕಂಡುಹಿಡಬೇಕು ಇಲ್ಲಿ ನೋಡ್ರಿ ಬಾಲಕ ಮತ್ತು ಬಾಲಕಿಯರ ಅನುಪಾತ ಏನ್ ತಗೊಳೋಣ 7:5 ತಗೊಳೋಣ ಅವ್ರು ಎಷ್ಟ್ ಅದಾರ ಗೊತ್ತಿಲ್ಲ ಅದಕ್ಕೆ ಅದನ್ನ ಏನ್ ಮಾಡ್ಬೇಕು 7x ಮತ್ತ 5x ತಗೋಬೇಕು ಹಾಗಾದ್ರೆ 7x ಇಸ್ ಈಕ್ವಲ್ ಟು ಹೌದಾ 5x ಪ್ಲಸ್ 8 ಯಾಕೆ ಎಷ್ಟ್ ಜನ ಹೆಚ್ಚಿಗೆ ಅದಾರ 8 ಜನ ಹೆಚ್ಚಿಗೆ ಅದಾರ ಹಾಗಾಗಿ ಪ್ಲಸ್ 8 7x ಅನ್ನ ಹಂಗ ಬರ್ಕೋರಿ ಪ್ಲಸ್ 5x ಈ ಕಡೆ ಬಂದ್ರ ಮೈನಸ್ 5x ಇಸ್ ಈಕ್ವಲ್ ಟು 8 7ರಾಗ 5 ಹೋದ್ರ 2x ಇಸ್ ಈಕ್ವಲ್ ಟು 8 2ಕ್ಕೆ x ಏನ್ ಮಾಡಿದ್ಪಾ ಗುಣಿಸೈತಿ ಈ ಕಡೆ ಬಂದ್ರ ಭಾಗಿಸತ್ತ x ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2 x ಇಸ್ ಈಕ್ವಲ್ ಟು 2 ಬಂದ್ಲೆ 2 ನಕಲೆ x ಏನ್ ಸಿಕ್ತು 4 ಸಿಕ್ತು ಇವಾಗ ಏನ್ ಮಾಡ್ಬೇಕು ನಾವು ಬಾಲಕರ ಸಂಖ್ಯೆ ಕಂಡುಹಿಡಬೇಕು ಬಾಲಕರ ಸಂಖ್ಯೆ ಎಷ್ಟಾಗುತ್ತ 7x ಹೌದಾ 7x ಇಸ್ ಈಕ್ವಲ್ ಟು 7 ಇಂಟು 4 7 ನಕಲೆ 28 ಇವ್ರು ಯಾರು ಇವ್ರು ಬಾಲಕರು ಇವ್ರು ಹಾಗಾದ್ರೆ ಬಾಲಕಿಯರನ್ನ ಕಂಡುಹಿಡ್ಬೇಕು ಬಾಲಕಿಯರ ಸಂಖ್ಯೆ ಏನಾಗುತ್ತ 5x 5 ಇಂಟು 4 5 ನಕಲೆ 20 ಬಾಲಕ ಮತ್ತು ಬಾಲಕಿಯರು ಸಿಕ್ಕರು ಇಲ್ಲೇನ್ ಕೇಳ್ಯಾರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏನ್ ಮಾಡ್ತಿರಪ್ಪ 28 ಪ್ಲಸ್ 20 28ಕ್ಕೆ 20 ಕೂಡಿಸಿದ್ರ 48 ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಸಿಕ್ಕರು ನಮ್ಗ 48 ಜನ ವಿದ್ಯಾರ್ಥಿಗಳು ಸಿಕ್ಕರು ತಿಳಿತಾ